ಓಂ ಶ್ರೀ ಗುರುಭ್ಯೋಂ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ವಿದೂಷಿ ಜಯಶ್ರೀಕುಮಾರಿ ಮಾತಾಡ್ತೀನಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಇದು ಭಾತೃದೋಷದ ಬಗ್ಗೆ ನೋಡಿದ್ವಿ. ಅಂದರೆ ಸಹೋದರ ಸಹೋದರಿಯರ ಮಧ್ಯದಲ್ಲಿರುವ ಏನಾದರೂ ದೋಷ ಇದೆಯಾ, ಸಂಬಂಧದಲ್ಲಿ ಬಿರುಕಿದೆಯಾ, ಗಲಾಟೆ ಜಗಳ ಇದೆಲ್ಲ ಆಗ್ತಿದೆಯಾ, ಮನಸ್ತಾಪ ಆಗ್ತಿದೆಯಾ, ಅಥವಾ ಎಷ್ಟೇ ಹೆಲ್ಪ್ ಮಾಡಿದರೂ ಇನ್ನೂ ಸಮಸ್ಯೆನೇ ಇದೆಯಾ, ಅವರ ಒಂದು ಸಂಬಂಧಗಳಲ್ಲಿ ನೆಮ್ಮದಿ, ಶಾಂತಿ, ಪ್ರೀತಿ ಇಲ್ವಾ, ಒಂದು ಹೊಂದಾಣಿಕೆ ಇಲ್ವಾ, ಇದನ್ನೆಲ್ಲ ನಾವು ನೋಡಿದ್ವಿ. ಈ ಭಾತೃದೋಷದಿಂದ ಬರೋದನ್ನು ನಾವು ನೋಡಿದ್ವಿ. ಇವತ್ತು ನಾವು ಗುರುದೋಷದ ಬಗ್ಗೆ ನೋಡೋಣ. ಗುರುದೋಷ ಯಾವ ರೀತಿ ಬರ್ತದೆ, ಗುರುದೋಷಕ್ಕೆ ಕಾರಣ ಏನು, ಹೋದ ಜನ್ಮದಲ್ಲಿ ನಾವು ಯಾವುದೇ ಪಾಪವನ್ನು ಮಾಡಿದರೂ ಕೂಡ, ಗುರುವಿಗೆ ಯಾವುದೇ ದೋಷವನ್ನು ಯಾವುದೇ ಪಾಪವನ್ನು ಮಾಡಿದರೂ ಕೂಡ ಅದು ಈ ಜನ್ಮದಲ್ಲಿ ನಮಗೆ ಕುಂಡಲಿ, ನಾವು ಹುಟ್ಟಿದ ಗಳಿಗೆಯಲ್ಲಿ ನಾವು ಗ್ರಹಗತಿಗಳು ಫಿಕ್ಸ್ ಆಗಿರ್ತವೆ. ನಾವು ಯಾವ ಟೈಮಿಗೆ ಹುಟ್ಟಬೇಕು, ಯಾವ ಪಾಪವನ್ನು ಮಾಡಿದ್ದೀವಿ ಅದಕ್ಕೆ ಯಾವ ಪ್ರಾಯಶ್ಚಿತ ಮುಂದಿನ ಜನ್ಮಕ್ಕೆ ನಾವು ತಗೊಂಡೋಗ್ತೀವಿ ಅಂತ ಅದು ದೈವ ಲಿಖಿತ, ಅದು ನಮ್ಮ ಹಣೆಯಲ್ಲಿ ಬರೆದಿರ್ತದೆ. ಸೊ ಅದೇ ಕುಂಡಲಿ ಅಂದರೆ, ಜಾತಕ ಅಂದರೆ ಅದೇ ನಾವು ಏನು ಅನುಭವಿಸಬೇಕು ಪ್ರಸ್ತುತ ಈಗ ಈ ಜೀವನದಲ್ಲಿ. ಮನುಷ್ಯನಾಗಿ ಯಾವಾಗ ಹುಟ್ಟಬೇಕು, ಹಾಗೆ ಅವನು ಜೀವನದಲ್ಲಿ ಏನೇನು ಕಷ್ಟ ಕಾರ್ಪಣ್ಯಗಳನ್ನು ನೋಡಬೇಕು ಅಥವಾ ಪುಣ್ಯಗಳನ್ನು ಅವನೇನೇನು ಮಾಡಿದಾನೋ ಅದನ್ನು ಹೇಗೆ ಅನುಭವಿಸಬೇಕು ಅನ್ನೋದು ಅದು ದೈವಲಿಖಿತ. ಅದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಈ ಟೈಮಲ್ಲೇ ಮಗು ಹುಟ್ಟಬೇಕು, ಈ ಒಳ್ಳೆ ಟೈಮಲ್ಲೇ ಮಗು ಹುಟ್ಟಬೇಕು, ಸಿಸರಿನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಏನೇ ಮಾಡಿದರೂ ಕೂಡ ವಿಧಿ ನಿಯಮ ಅಂತ ಒಂದಿದೆ. ಸೊ ಆ ವಿಧಿಗೆ ಬಿಟ್ಟಂಥದ್ದು ಎಲ್ಲವೂ ಕೂಡ ಮನುಷ್ಯರ ಕೈಯಲ್ಲಿ ಏನು ಕೂಡ ಇಲ್ಲ. ಸೊ ಈ ಗುರುದೋಷ ಹೇಗೆ ಬರ್ತದೆ ಅಂತ ನೋಡೋಣ. ನಿಮ್ಮ ಒಂದು ಜಾತಕದಲ್ಲಿ ಕುಂಡಲಿಯಲ್ಲಿ ಗುರು ಹಾಗೆ ರಾಹು ಒಟ್ಟಿಗೆ ಇದ್ದಾಗ, ಗುರು ಮತ್ತು ರಾಹುವಿನ ಸಂಯೋಗ ಇದ್ದಾಗ ಅದು ಒಂದೇ ಮನೆಯಲ್ಲಿ, ಅಂದರೆ ಅವರು ಒಟ್ಟಿಗೆ ಇರ್ತಾರೆ. 12 ಮನೆಗಳಿರುತ್ತವೆ ಜಾತಕದಲ್ಲಿ. ಆ ಕುಂಡಲಿಯಲ್ಲಿ ಅದು 6 ಮತ್ತು 8 ಮತ್ತು 12, 6, 8, 12 ಇದು ದುಸ್ಥಾನ ಅಂತ ಹೇಳ್ತೀವಿ. ಅದು ಷಷ್ಠಮ ಭಾವ, ಅಷ್ಟಮ ಭಾವ ಮತ್ತು ದ್ವಾದಶ ಭಾವ, ಈ 3 ಮನೆಗಳಲ್ಲಿದ್ದಾಗ ಗುರುದೋಷ ಉಂಟಾಗ್ತದೆ. ಹಾಗೆ ಇನ್ನೊಂದು ಕ್ರೈಟೀರಿಯಾ ಏನು ಅಂತ ಹೇಳಿದರೆ, ಆ ಗುರು ಮತ್ತು ರಾಹುಗಳು 6, 8, 12 ಮನೆ ಅಲ್ಲಂದರೂ ಕೂಡ ಧನಸ್ಸು ಲಗ್ನ ಅಥವಾ ಧನಸ್ಸು ರಾಶಿ ಅಥವಾ ಮಕರ ರಾಶಿ, ಆ 2 ಮನೆಗಳಲ್ಲಿ ಇದ್ದಾಗ ಕೂಡ ಗುರುದೋಷ ಉಂಟಾಗ್ತದೆ. ಅದೇ ರಾಹು ಮತ್ತು ಗುರು ಒಂದೇ ಮನೆಯಲ್ಲಿ ಕೇಂದ್ರ ಮತ್ತು ತ್ರಿಕೋನ ಸ್ಥಾನದಲ್ಲಿದ್ದಾಗ ಅದು ಗುರುಚಾಂಡಲ ಯೋಗ ಆಗುತ್ತೆ. ಅದರ ಬಗ್ಗೆ ನಾವು ಇನ್ನೊಮ್ಮೆ ಮಾತಾಡೋಣ. ಅದು ತುಂಬ ಪವರ್ಫುಲ್ ಯೋಗ. ಎಂಥದೇ ಸಮಸ್ಯೆ ಬಂದರೂ ಕೂಡ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತಾರೆ ಅವರು. ಅದು ಗುರುಚಾಂಡಲ ಯೋಗ ಅಂತ, ಅದು ಬೇರೆ ಸಪ್ರೇಟಾಗಿ ಇನ್ನೊಮ್ಮೆ ನಾನು ಮಾತಾಡ್ತೀನಿ ಇದರ ಬಗ್ಗೆ. ಹಾಗೆ ಯಾರೆಲ್ಲ ಭಾತೃದೋಷದ ಬಗ್ಗೆ ಅದರ ಒಂದು ವಿಡಿಯೋವನ್ನು ನೋಡಿಲ್ಲ, ದಯವಿಟ್ಟು ನೋಡಿ, ಹಾಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಏನೇನು ಪರಿಹಾರ ಇದೆಯೋ ಅದನ್ನು ಮಾಡ್ಕೊಳ್ಳಿ. ಹಾಗೆ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ ನಿಮಗೆ ಅದು ತಲುಪುತ್ತೆ, ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆಗ ನೀವು ಈಸಿಯಾಗಿ ಅದನ್ನು ನೋಡ್ಬೋದು. ಹಾಗೆ ಮಿಸ್ ಆದ ವೀಡಿಯೋಸ್ಗಳಿಂದ ನಿಮಗೆ ಇನ್ಫಾರ್ಮೇಷನ್ನ ಒಂದು ಕೊರತೆ ಆಗ್ಬೋದು. ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನು ನಾನೇನೇನು ಅಪ್ಲೋಡ್ ಮಾಡ್ತೀನೋ ಅದೆಲ್ಲವೂ ನಿಮಗೆ ತಲುಪುತ್ತೆ. ಆದಷ್ಟು ಬೇಗ ನೋಡಿ. ಗುರು ಅಂದರೆ ಬೃಹಸ್ಪತಿ, ಅಂದರೆ ದೇವಗುರು ಅಂತ ಹೇಳ್ತಾರೆ ಅವರನ್ನು. ಎಲ್ಲ ದೇವತೆಗಳಿಗೆ ಒಬ್ಬ ಗುರು ಅಂತ ಇರ್ತಾರೆ, ಅದು ಬೃಹಸ್ಪತಿ ಆಗಿರ್ತಾರೆ. ಅವರನ್ನು ಗುರುವಾರದ ದಿನ ಪೂಜಿಸೋದು ತುಂಬ ಒಳ್ಳೆಯದವರ ಒಂದು ಗುರುಬಲವನ್ನು ನಾವು ಪಡ್ಕೋಬಹುದು. ಹಾಗೆ ಗುರುವಿನ ಅನುಗ್ರಹವನ್ನು ಪಡ್ಕೋಬಹುದು. ಈಗ ಹರಮುನಿದರು ಗುರು ಕಾಯುವನು ಅಂತ ಹೇಳ್ತಾರಲ್ಲ, ಸೊ ದೇವರು ಮುನಿದರು ಕೂಡ ಗುರು ಯಾವತ್ತೂ ಕೂಡ ನಮಗೆ ಕೆಟ್ಟದನ್ನು ಮಾಡೋದಿಲ್ಲ, ಕೆಟ್ಟದನ್ನು ಬಯಸೋದಿಲ್ಲ. ಎಲ್ಲ ತನ್ನ ಶಿಷ್ಯಂದಿರು ಒಂದೇ ಥರನಾಗಿ ಎಲ್ಲರೂ ನನಗಿಂತ ಉತ್ತಮವಾಗಿ ಸಾಧನೆ ಮಾಡಲಿ ಅಂತ ಎಲ್ಲ ಗುರುಗಳು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ಸೊ ಹಿಂದೆ ಗುರು ಇದ್ದು ಮುಂದೆ ಗುರಿ ಇರಬೇಕು. ಒಬ್ಬ ಗುರು ನಮಗೆ ಸಪೋರ್ಟರ್ ಆಗಿ ಹಿಂದುಗಡೆಯಿಂದ ನಮಗೆ ಬೆನ್ನು ತಟ್ತಾ ನಮ್ಮ ಏಳಿಗೆಗೆ ಪಾತ್ರರಾಗ್ತಾರೆ. ಹಾಗೆ ನಮಗೆ ಎಲ್ಲ ವಿದ್ಯೆಗಳನ್ನು ಧಾರೆ ಎರೆದು ನಾವು ಉನ್ನತ ಮಟ್ಟಕ್ಕೆ ಇರಬೇಕು ಅಂತ ನಮಗೆ ಸಪೋರ್ಟರ್ ಆಗಿ ಹಿಂದುಗಡೆ ನಮ್ಮ ಬೆನ್ನ ಹಿಂದೆ ಇರ್ತಾರೆ. ಹಾಗೆ ನಮ್ಮ ಮುಂದೆ ಏನಿರಬೇಕು, ನಮ್ಮ ವಿಷನ್ ಏನಿರಬೇಕು, ನಮಗೆ ಒಂದು ಗುರಿ ಏನಿರಬೇಕು ಅಂತ ಹೇಳಿದರೆ ನಾವೇನನ್ನು ಸಾಧಿಸಬೇಕು ಅನ್ನುವಂಥದ್ದು ನಮ್ಮ ಕೈಲಿರಬೇಕು. ಗುರು ವಿದ್ಯೆಯನ್ನು ಕೊಡ್ತಾರೆ, ಅದನ್ನು ಸಾಧಿಸೋದು, ಅದನ್ನು ಯಾವ ರೀತಿ ನಾವು ಸಮಾಜಕ್ಕೆ ಹಿಂದೆ ಇನ್ ರಿಟರ್ನ್ ಏನು ನಾವು ಕೊಡ್ತೀವಿ ಅನ್ನೋದು ನಮ್ಮ ಒಂದು ಕೈಯಲ್ಲಿರೋದು. ಸೊ ಈ ಥರ ಗುರುಗಳ ಪಾತ್ರ ತುಂಬ ಮುಖ್ಯವಾದದ್ದು. ಹಾಗೆ ಗುರುವಾರದ ದಿನ ನೀವು ನಾವೆಲ್ಲರೂ ಗುರುವಾರದ ದಿನ ಬೃಹಸ್ಪತಿ ಅಥವಾ ಗುರುವಿಗೆ ಸಂಬಂಧಪಟ್ಟಂತಹ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶ್ರೀಧರ ಸ್ವಾಮಿಗಳಾಗ್ಬೋದು, ದತ್ತಾತ್ರೇಯರಾಗಬಹುದು, ಶಿರಡಿ ಸಾಯಿಬಾಬಾ ಆಗ್ಬೋದು, ಹೀಗೆ ಎಲ್ಲ ಥರದ ಸ್ವಾಮಿಗಳನ್ನು ಗುರುಗಳನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ಆ ಮಂದಿರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬಂದರೆ ತುಂಬ ಒಳ್ಳೆಯದು. ಆ ಒಂದು ಏನು ನಮ್ಮ ಲೈಫಲ್ಲಿ ನಾವು ಸಮಸ್ಯೆಗಳನ್ನು ಪಡಿತೇವೆ ಅದರಿಂದ ಸಂಪೂರ್ಣವಾಗಿ ಹೊರಬರ್ಬೋದು ಅಂತ ಹೇಳ್ಬೋದು. ಹಾಗೆ ಏನೇನು ದೋಷ ಬರುತ್ತೆ, ಯಾವ ಥರದ ದೋಷ ಬರುತ್ತೆ, ಯಾವ ಅಡೆತಡೆ ಬರುತ್ತೆ ಅಂತ ನೋಡೋಣ.
ಇವಾಗ ಕೆಲವರಿಗೆ ಮದುವೆನೇ ಆಗ್ತಾ ಇರಲ್ಲ, ಮದುವೆಯಲ್ಲಿ ತುಂಬ ವಿಳಂಬ, ಅಂದರೆ ಒಂದು ಗಂಡು ಅಥವಾ ಹೆಣ್ಣು ಅವರಿಗೆ ಪ್ರಪೋಸಲ್ ಬಂದರೂ ಕೂಡ ಅದು ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಒಂದು ಇವರು ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ಅವರು ಕ್ಯಾನ್ಸಲ್ ಮಾಡ್ತಾರೆ. ಕೆಲವರಿಗೆ ಪ್ರಪೋಸಲ್ಸ್ ಬರ್ತಾನೆ ಇರುತ್ತೆ, ಅದು ಸೆಟ್ಟೇ ಆಗಲ್ಲ. ಇನ್ನು ಕೆಲವರಿಗೆ ಪ್ರಪೋಸಲ್ಸೇ ಬರಲ್ಲ. ಹಾಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಅವರು ತುಂಬಾ ಪ್ರಾಬ್ಲಮನ್ನು, ಅಡೆತಡೆಗಳನ್ನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಒಂದಲ್ಲ ಒಂದು ಸಮಸ್ಯೆ, ಒಬ್ಬರಿಗೆ ಎಜುಕೇಷನ್ ಇದ್ದರೆ ಒಬ್ಬರಿಗೆ ಮ್ಯಾರೇಜಲ್ಲಿ ಪ್ರಾಬ್ಲಮ್, ಅಥವಾ ಜಾಬಲ್ಲಿ ಪ್ರಾಬ್ಲಮ್, ಅಥವಾ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಏಳಿಗೆ ಇರೋದಿಲ್ಲ, ಆರ್ಥಿಕವಾಗಿ ಕೂಡ ಪ್ರಾಬ್ಲಮಲ್ಲಿರ್ತಾರೆ. ಎಲ್ರಿಗೂ ಒಂದೇ ಥರ ಪ್ರಾಬ್ಲಮ್ ಎಲ್ಲವೂ ಒಟ್ಟಿಗೆ ಬರ್ತದೆ ಅಂತ ಇಲ್ಲ. ಅವರವರ ಕರ್ಮಾನುಸಾರ ಅವರೇನೇನು ಮಾಡಿದ್ದಾರೆ ಅದರ ಪಾಪದ ಫಲ ಈ ಜನ್ಮದಲ್ಲಿ, ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಅವನೇನೇನು ಅನುಭವಿಸ್ಬೇಕಂತ ದೇವರ ಒಂದು ಲೆಕ್ಕ ಇಟ್ಟಿರ್ತಾನೋ ಅಂಥದನ್ನು ಒಂದೊಂದು ಸಮಸ್ಯೆ ಒಬ್ಬೊಬ್ಬರಿಗೆ ಬರ್ತದೆ. ಎಲ್ರಿಗೂ ಒಂದೇ ಥರ ಸಮಸ್ಯೆ ಬರೋದಿಲ್ಲ. ಓಕೆ, ಹಾಗೆ ನಾವು ಗುರು ಆರಾಧನೆಯನ್ನು ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ ನೋಡೋಣ. ಎಲ್ಲ ಓಕೆ, ಇಂಥ ಸಮಸ್ಯೆಗಳು ಬರ್ತದೆ, ಇಂಥ ಒಂದು ತಪ್ಪಿನಿಂದ ಆಗಿದೆ, ನಮ್ಮ ಜಾತಕದಲ್ಲಿ ಇದು ಇದೆ, ಅಥವಾ ನಮಗೆ ಫೀಲ್ ಆಗ್ತಿದೆ ಅಂತ ಕೆಲವರಿಗೆ ಜಾತಕ ಇರಲ್ಲ. ಸೊ ಅಂಥ ಟೈಮಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದರೆ, ನಮಗೇನು ಆಗ್ತಾ ಇದೆ, ಗುರುಗಳಿಂದ ಸಮಸ್ಯೆ ಆಗ್ತಿದೆಯಾ, ಎಜುಕೇಷನ್ ಟೈಮಲ್ಲಿ ಗುರುಗಳಿಗೆ ಏನೇ ಒಂದು ಒಳ್ಳೇದು ಮಾಡಿದರೂ ಅವರು ನಮಗೆ ಶಿಕ್ಷೆ ಕೊಡೋದು, ಅಥವಾ ಅವರ ಕೋಪಕ್ಕೆ ನಾವು ತುತ್ತಾಗೋದು, ಅಥವಾ ಏನೇ ಒಂದು ಸಮಸ್ಯೆ ಇದ್ದಿರಬಹುದಾ, ಎಲ್ಲರ ಮುಂದೆ ಅವಮಾನ ಮಾಡಿರಬಹುದು, ಏನೋ ಒಂದು ಮಾಡ್ತಾರೆ. ಸೊ ಚಿನ್ನದಿಂದ ಆಗುವ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಒಂದು ಹಿರಿಯರಿಂದ ಗುರುವಿಗೆ ಸಮಾನರಾಗಿರುವಂಥ ಹಿರಿಯರಿಂದ ಏನಾದರೂ ಸಮಸ್ಯೆ ಆಗ್ತಾ ಇರಬಹುದು. ಈ ಥರ ಏನಾದರೂ ಸಮಸ್ಯೆ ಇದ್ದಾಗ ಅದನ್ನು ನೀವು ತಿಳ್ಕೊಬಹುದು. ಹಾಗೆ ಪದೇ ಪದೇ ಸಮಸ್ಯೆ, ಅಡೆತಡೆ, ಎಲ್ಲ ವಿಷಯಗಳಲ್ಲೂ ಅಡೆತಡೆ ಬರ್ತಾ ಇದೆ ಅಂತ ಅಂದ್ಕೊಂಡಾಗ ಕೂಡ ನೀವು ಈ ಪರಿಹಾರಗಳನ್ನು ಮಾಡ್ಕೋಬಹುದು. ಏನೇನಂತ ನೋಡೋಣ. ಒಂದು ವಿದ್ಯಾರ್ಥಿಗಳಿಗೆ, ಅಥವಾ ಬ್ರಾಹ್ಮಣರಿರ್ತಾರಲ್ಲ, ಅಥವಾ ಪುರೋಹಿತರು, ಜ್ಯೋತಿಷ್ಯರು, ಅಂದರೆ ಅವರು ವಿದ್ಯೆಯನ್ನು ಪಡಿತಾ ಇರಬೇಕು, ಅದು ವಿದ್ಯೆ ಅವರ ಹತ್ರ ನಿರಂತರವಾಗಿರಬೇಕು. ವಿದ್ಯಾರ್ಥಿಗಳಂತ ಹೇಳಿದರೆ ಜ್ಞಾನಾರ್ಜನೆ ಮಾಡ್ತಾ ಇರ್ತಾರೆ. ಹಾಗೆ ಗುರುಗಳಂತ ಹೇಳಿದರೆ ಕೂಡ ಅವರು ಜ್ಞಾನಾರ್ಜನೆಯನ್ನು ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯರಂದರೆ ಕೂಡ ಅವರು ಜ್ಞಾನಾರ್ಜನೆಯನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ಧಾರ್ಮಿಕ ಪುಸ್ತಕಗಳಂದರೆ ದೇವರಿಗೆ ಸಂಬಂಧಪಟ್ಟಿರಬಹುದು, ಅಥವಾ ಸ್ಪಿರಿಚುವಲ್, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅಥವಾ ಏನಾದರೂ ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಕೊಡಬಹುದು. ಇವಾಗ ಭಗವದ್ಗೀತೆ ಆಗಿರಬಹುದು, ಗ್ರಂಥಗಳು ಏನಿದೆಯೋ ಅದನ್ನು ಕೊಡಬಹುದು. ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಆ ಒಂದು ದೋಷದಿಂದ ಹೊರಬರ್ಬೋದು. ಅಂದರೆ ಜ್ಞಾನವನ್ನು ನಾವು ಗುರುವಿಗೆ ಸಂಬಂಧಪಟ್ಟಂತಹ ಪುಸ್ತಕ, ಆ ಒಂದು ಎನರ್ಜಿಯನ್ನು ಕಳ್ಕೊಂಡಾಗ ನಮಗೆ ಆಗುವಂತಹ ದೋಷ ಕಡಿಮೆ ಆಗ್ತಾ ಬರುತ್ತೆ, ಅದರ ತೀವ್ರತೆ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಗೋದಾನ ಮಾಡಬೇಕಾಗುತ್ತೆ. ನೀವು ಗೋದಾನ ಮಾಡಿದಾಗ ಕೂಡ ಒಂದು ಸಮಸ್ಯೆಯಿಂದ ಹೊರಬರಬಹುದು. ಹಾಗೆ ಬ್ರಾಹ್ಮಣರಿಗೆ ಒಂದು ಆಹಾರದ ವಸ್ತುಗಳೇನಿದೆ, ಕಡಲೆಬೇಳೆ ಆಗಿರಬಹುದು, ಅರಿಶಿನ ಅಥವಾ ಅರಿಶಿನ ಕೊಂಬು ಇರಬಹುದು, ಅಥವಾ ಬೆಲ್ಲ ಆಗಿರಬಹುದು, ಇವುಗಳನ್ನೆಲ್ಲ ನೀವು ದಾನ ಕೊಡಬಹುದು. ಅಥವಾ ಗುರುರಾಯರ ಮಂದಿರಗಳಲ್ಲಿ ತುಲಾಭಾರ ಇಂಥದನ್ನೆಲ್ಲ ಸೇವೆಯನ್ನು ಕೊಡಬಹುದು, ಅಥವಾ ಹೊರೆ ಕಾಣಿಕೆ ಕೊಡಬಹುದು. ಗುರುವಿನ ಮಂದಿರಗಳಲ್ಲಿ ಏನಾದರೂ ಈ ಥರ ಕೆಲಸ ಕಾರ್ಯಗಳು, ಅಲ್ಲಿದ್ದು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಆಗ್ತಾ ಇರಬೇಕಾದ್ರೆ, ಪುನರ್ನಿರ್ಮಾಣ ಏನಾದರೂ ಮಾಡ್ತಾ ಇದ್ದಾಗ, ಜೀರ್ಣೋದ್ಧಾರ ಮಾಡ್ತಾ ಇರುವಾಗ ನೀವು ಇಂಥ ಎಲ್ಲ ವಸ್ತುಗಳಿಂದ ದಾನವನ್ನು ಕೊಡಬಹುದು. ಹಾಗೆ ಜ್ಯೋತಿಷ್ಯರಿಗೂ ಕೊಡಬಹುದು, ಗುರುಗಳಿಗೂ ಕೊಡಬಹುದು, ಹಾಗೆ ದೇವಸ್ಥಾನದಲ್ಲಿರುವ ಪುರೋಹಿತರಿಗೂ ಕೊಡಬಹುದು, ಹಾಗೆ ಮಕ್ಕಳಿಗೂ ಕೊಡ್ಬೋದು. ಹಾಗೆ ಹಳದಿ ಹೂವನ್ನು ಕೂಡ ದೇವಸ್ಥಾನಕ್ಕೆ ಕೊಟ್ಟು ಗುರುಗಳಿಗೆ ಒಂದು ನಿಮ್ಮ ಯಾವುದೇ ಗುರುಗಳಿರಬಹುದು, ನಿಮ್ಮ ಒಂದು ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಆಗಿರಬಹುದು, ಕಾಲೇಜ್ ಲೆಕ್ಚರರ್ಸ್ ಆಗಿರಬಹುದು, ಯಾರಿಗೇ ಆಗಬಹುದು, ನೀವು ಈ ಬರಿಗೈಯಲ್ಲಿ ಹೋಗಬಾರ್ದು ಗುರುಗಳನ್ನು ನೋಡುವಾಗ. ಆಗ ಹಳದಿ ಹೂ ಅಥವಾ ಅವರಿಗೆ ಫ್ರೂಟ್ಸ್ ಏನಿದೆಯೋ ಅದನ್ನು ಕೊಟ್ಟು ಅವರ ಆಶೀರ್ವಾದನ ಪಡಿಬೇಕಾಗುತ್ತೆ. ಗುರುದೋಷ ಇದ್ದವರಿಗೆ ಇದು ತುಂಬಾ ಒಳ್ಳೆಯ ಬೆನಿಫಿಟ್ ಆಗುತ್ತೆ. ಹಾಗೆ ದೇವಸ್ಥಾನಕ್ಕೆ ತುಂಬ ಪ್ರಾಬ್ಲಮ್ ಯಾರಿಗಿದೆಯೋ ಅವರು ಅಂದರೆ ಆರ್ಥಿಕವಾಗಿ ಸದೃಢರಾಗಿರ್ತಾರೆ, ಆದರೆ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಅವರು ಚಿನ್ನದಾನವನ್ನು ಮಾಡಬೇಕಾಗುತ್ತೆ. ಆಗ ಒಳ್ಳೆಯ ಫಲವನ್ನು ಪಡ್ಕೋಬಹುದು. ಹಾಗೆ ನೀವು ಸ್ನಾನದ ನೀರಿಗೆ ಒಂದು ಬಕೆಟ್ ನೀರು ಇದ್ದರೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಬಹುದು. ಅದರಿಂದ ಕೂಡ ನಿಮ್ಮ ಒಂದು ಆರಾ ಬಿಲ್ಡ್ ಆಗುತ್ತೆ, ಗುರುದೋಷ ಪರಿಹಾರ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ಗುರುಬಲ ನಿಮ್ಮ ಹತ್ರ ಒಲಿಯುತ್ತೆ. ಹಾಗೆ ಸಾಧ್ಯವಾದರೆ ಗುರುವಾರ ವ್ರತ ಮಾಡಿ, ಅಂದರೆ ಉಪವಾಸ ಇದ್ದರೆ ಕೂಡ ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಬಾಳೆ ಗಿಡವನ್ನು ನೆಟ್ಟು ಆರೈಕೆ ಮಾಡಿ. ಓಕೆ, ಬಾಳೆ ಗಿಡ ಯಾರು ನೆಡ್ತಾರೋ ಅವರಿಗೆ ಗುರುದೋಷ ಕಡಿಮೆ ಆಗುತ್ತೆ. ಅವರು ಆರೈಕೆ ಮಾಡಿ ಅದರಿಂದ ಏನು ಫಲ ಬಿಡುತ್ತೋ, ಬಾಳೆಹಣ್ಣಿನ ಗುಣ ಏನು ಬಿಡುತ್ತೋ ಅದನ್ನು ನೀವು ತಿನ್ನದೆ ಬೇರೆಯವರಿಗೆ ದಾನ ಮಾಡಿದಾಗ ಆ ಒಂದು ದೋಷ ಪರಿಹಾರ ಆಗುತ್ತೆ.
ಹಾಗೆ ಶೀಘ್ರವಾಗಿ ಮದುವೆ ನೆರವೇರುತ್ತೆ. ಇನ್ನೊಂದೇನಂತ ಹೇಳಿದರೆ ನಾವು ಏನೇನು ಮಾಡಬಾರ್ದು ಅಂತ ನೋಡೋಣ. ಇದೆಲ್ಲ ನಾವು ನೋಡಿದ್ವಿ. ಗುರುದೋಷ ಬಂದಾಗ ಏನೇನು ಮಾಡಬೇಕು, ಹಾಗೆ ಯಾವ ರೀತಿ ದಾನ ಮಾಡಬೇಕು, ಯಾವ ರೀತಿ ಅದನ್ನು ಕಳ್ಕೊಬೇಕು ಆ ಒಂದು ಬ್ಯಾಡ್ ಎನರ್ಜಿಯನ್ನು ಅಂತ. ಇವಾಗ ಏನೇನು ಮಾಡಬಾರ್ದು ಅಂತ ನೋಡೋಣ. ಓಕೆ, ಅಂದರೆ ಗುರುವಾರ ಲಕ್ಷ್ಮಿಯ ವಾರ. ಒಂದು ನಮಗೆ ವಿಷ್ಣುವಿನ ಆಶೀರ್ವಾದ ದೊರೆಯುತ್ತೆ. ವಿಷ್ಣು ಲಕ್ಷ್ಮಿ ಒಟ್ಟಿಗೆ ಇದ್ದಾಗ ನಮಗೆ ಹಣಕಾಸಿನ ಮುಗ್ಗಟ್ಟು ಬರಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಯಾವ ರೀತಿ ಪರಿಹಾರವನ್ನು ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಅಂತ ನೋಡೋದಾದರೆ, ಒಂದು ಗುರುವಾರದ ದಿನ ನೆಲ ಒರೆಸಬಾರ್ದು, ಮನೆಯಲ್ಲಿ ನೆಲ ಒರೆಸಬಾರ್ದು. ಯಾಕಂತ ಹೇಳಿದರೆ ಗುರು ತುಂಬಾ ಅಗತ್ಯ. ನಮ್ಮ ಅನಾಹತ ಚಕ್ರ ಅದು ಶಿವಪಾರ್ವತಿಯ ನೆಲೆ ಆದರೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಆಕರ್ಷಣೆ ಮಾಡಿಕೊಂಡು ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದಾದರೆ, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಮಣಿಪುರ ಚಕ್ರ ಲಕ್ಷ್ಮೀನಾರಾಯಣ ನೆಲೆಸಿದ್ದಾರಲ್ಲಿ. ಸೊ ಅಲ್ಲಿ ಆ ಒಂದು ಮಣಿಪುರ ಚಕ್ರ ಹಳದಿ ಬಣ್ಣದಿಂದ ಕೂಡಿದೆ. ಹಾಗೆ ಅದು ಒಂದು ಹಳದಿ ಬಣ್ಣ ಅಂತ ಹೇಳಿದರೆ ವಿಷ್ಣುವಿಗೆ ಸಂಬಂಧಿಸಿದೆ, ಹಾಗೆ ಲಕ್ಷ್ಮಿಗೆ ಸಂಬಂಧಿಸಿದೆ, ಹಾಗೆ ನಾವು ಗುರುವಿಗೂ ಸಂಬಂಧಿಸಿದೆ ಅಂತ ಹೇಳ್ಬೋದು. ಸೊ ಆ ಒಂದು ಮಣಿಪುರ ಚಕ್ರ ನಮಗೆ ಎಲ್ಲ ನಮ್ಮ ಆರ್ಥಿಕವಾದ ಎಲ್ಲ ಮುಗ್ಗಟ್ಟುಗಳನ್ನು ಸರಿ ಮಾಡೋದು, ಮತ್ತು ಆರೋಗ್ಯವನ್ನು ಕೊಡೋದು, ಮತ್ತು ನಮ್ಮ ಎಲ್ಲ ಕ್ರಿಯೆಗಳನ್ನು, ಅಂದರೆ ನಮ್ಮ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು, ಕಾರ್ಯಕ್ಷಮತೆಯನ್ನು ಎಲ್ಲವನ್ನು ನೋಡ್ಕೊಳ್ಳೋದು ನಮ್ಮ ಮಣಿಪುರ ಚಕ್ರ. ಸೊ ನಾವು ಯಾವಾಗ ಈ ಥರ ಒಂದು ತಪ್ಪುಗಳನ್ನು ಮಾಡ್ತಾ ಹೋಗ್ತೇವೋ, ನಮ್ಮ ಒಂದು ಮಣಿಪುರ ಚಕ್ರದ ಬಲ ಆಗಿರಬಹುದು, ಅಥವಾ ನಮ್ಮ ಒಂದು ಗುರುಬಲ ಆಗಿರಬಹುದು, ಅಥವಾ ಗುರುವಿನ ಒಂದು ತತ್ವ ಏನಿದೆ, ಒಂದು ಪಾಸಿಟಿವ್ ಎನರ್ಜಿ ಏನಿದೆ, ಅದು ಕ್ಷೀಣಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಒಳ್ಳೆಯದಾಗ್ತದೆ. ಯಾರಿಗೆ ಬೇಡ ಹೇಳಿ, ಹಣ ಯಾರಿಗೆ ಬೇಡ? ಎಲ್ಲರೂ ಶ್ರೀಮಂತರಾಗಿರಬೇಕು, ಎಲ್ಲರೂ ಒಳ್ಳೆ ಒಂದು ಜೀವನವನ್ನು ಅನುಭವಿಸಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ಅಂಥ ಸಮಯದಲ್ಲಿ ನಮ್ಮಿಂದ ಆಗುವ ಸಣ್ಣ ಸಣ್ಣ ತಪ್ಪುಗಳಿಂದ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನು ಬರಮಾಡ್ಕೊಳ್ತೇವೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಣ್ಣ ಸಣ್ಣ ತಪ್ಪುಗಳಿಂದ ನಾವು ತೊಂದರೆಗೆ ಈಡಾಗ್ತೀವಿ. ಹಾಗೆ ಹಣಕಾಸಿನ ಸಮಸ್ಯೆಯನ್ನು ಮಾಡ್ತಾ ಇರ್ತೀವಿ. ಏನೇನು ಮಾಡಬಾರ್ದು ಅಂತ ಹೇಳಿದರೆ, ಒಂದು ನೆಲ ಒರೆಸಬಾರ್ದು, ಗುರುವಾರದ ದಿನ ನೆಲ ಒರೆಸಬಾರ್ದು. ಎರಡನೇದಾಗಿ ಬಟ್ಟೆ ಒಗಿಬಾರ್ದು. ಅಂದರೆ ನಾವೇನು ಸೋಪು ಅದೆಲ್ಲ ಹಾಕ್ತೀವೋ, ಸರ್ಫು ಸೋಪು ಅದೆಲ್ಲ ಹಾಕ್ತೀವೋ, ಆಗ ಆ ಒಂದು ಗುರುವಿನ ತತ್ವಕ್ಕೆ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಸಂಪತ್ತಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ಗುರುತತ್ವ ಕಡಿಮೆ ಆಗಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದೇನಂತ ಹೇಳಿದರೆ, ತಲೆಗೆ ಸ್ನಾನ ಮಾಡಬಾರ್ದು. ಗುರುವಾರದ ದಿನ ತಲೆಗೆ ಸ್ನಾನ ಮಾಡಬಾರ್ದು. ಹಾಗೆ ಕೂದಲನ್ನು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದೆಂತ ಹೇಳಿದ್ರೆ, ಈ ಹಣದ ವ್ಯವಹಾರ ಏನಿದೆಯೋ ಅದನ್ನು ಗುರುವಾರ ಇಟ್ಕೋಬೇಡಿ, ಶನಿವಾರ ಇಟ್ಕೊಳ್ಳಿ. ಶನಿವಾರ ಹಣ ಕೊಡೋದಾಗಲಿ ಇದೆಲ್ಲ ತುಂಬ ಒಳ್ಳೆಯದು. ಹಾಗೆ ಗುರುವಾರದ ದಿನ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಕೊಟ್ಟ ಸಾಲ ಹಿಂದೆ ಬರೋದಿಲ್ಲ. ಇನ್ನೊಂದೇನಂತ ಹೇಳಿದರೆ, ಯಾರು ಸಾಲ ಮಾಡ್ತೀರೋ ನಿಮಗೆ ಡಬಲ್ ಆಗ್ತಾ ಹೋಗುತ್ತೆ, ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ನಾವು ಗೊತ್ತಿದ್ದು ಸುಮ್ಮನೆ ತಪ್ಪು ಮಾಡಬೇಕು? ಇಂಥದ್ದನ್ನೆಲ್ಲ ಗೊತ್ತಿಲ್ಲದೆ ಮಾಡಿದಾಗ ಏನು ಪ್ರಾಬ್ಲಮ್ ಆಗಿದೆಯೋ, ನಾವು ತಿಳಿದು ಅರಿತು ಅದನ್ನು ಫಾಲೋ ಮಾಡಿದಾಗ ನಮಗೆ ಒಂದು ಆದ ನೆಗೆಟಿವ್ ಎಲ್ಲವೂ ಕಡಿಮೆ ಆಗಿ ಎಲ್ಲ ಪಾಸಿಟಿವ್ ಆಗ್ತಾ ಬರುತ್ತೆ. ಇದನ್ನೆಲ್ಲ ಅನುಸರಿಸಬೇಕು. ಯಾಕಂತ ಹೇಳಿದರೆ ಎಲ್ರಿಗೂ ಒಂದು ಕಷ್ಟ ಆದ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಎಲ್ಲರೂ ಬರಲ್ಲ. ಸೊ ನಾವೇ ಸೊಲ್ಯೂಷನ್ಗಳನ್ನು ಹುಡುಕಿ ನಾವೇ ಒಂದು ಒಳ್ಳೆಯ ದಾರಿಗೆ ಒಂದು ಹೆಜ್ಜೆ ಹಾಕಬೇಕಾಗುತ್ತೆ. ಹಣಕಾಸಿನ ಪ್ರಾಬ್ಲಮ್ ಆಗಿರಬಹುದು, ನಮ್ಮ ಕೆಲಸ ಕಾರ್ಯಗಳಾಗಿರಬಹುದು, ಮದುವೆ ವಿಷಯ ಆಗಿರಬಹುದು, ಅಥವಾ ಸಂತಾನದಲ್ಲಿ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಮಕ್ಕಳ ಎಜುಕೇಷನಲ್ಲಿ ಆಗಿರಬಹುದು, ಆರ್ಥಿಕ ಮುಗ್ಗಟ್ಟು, ಹೀಗೆ ಎಲ್ಲ ನಾನಾ ಥರದ ಕೆಲಸ ಕಾರ್ಯಗಳು, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಡೆತಡೆ ಆಗಬಹುದು. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇಂಥದ್ದೆಲ್ಲ ಸಮಸ್ಯೆಗಳನ್ನು ದೂರ ಮಾಡಬೇಕಾದ್ರೆ ನಾವು ಕೆಲವು ಸಲಹೆ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ. ಸೊ ಹೀಗೆ ಅಂತ ಹೇಳ್ತಾ ಇವತ್ತಿನ ಈ ಗುರುದೋಷದ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.